ನನ್ನೊಂದು ಕ್ವಶನ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಚಂದನನ್ಗೆ ಈ ಮನೆ ಸಿಕ್ಕಿದೆ, ಒಂದು ವೇಳೆ ಈ ಥರ ಮನೆ ಏನಾದರೂ ಸಂಜನನ್ಗೆ ಸಿಕ್ಕಿದ್ರೆ ಏನು ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಏನು ಮಾಡ್ತಾಳೆ? ಕರೆಕ್ಟ್, ಅದು ನನ್ನ ಕ್ವಶನ್. ನನಗೆ ಯಾವತ್ತೂ ಕೇಳಲಿಲ್ಲ, ಇವತ್ತು ಕೇಳಬೇಕು ಅಂತ. ಗುಡ್ ಕ್ವೆಶ್ಚನ್. ಆನ್ಸರ್ ಬೇಕು, ಗುಡ್ ಆನ್ಸರೇ ಬೇಕಲ್ಲಿ, ಬರೀ ಕ್ವಶನ್ ನಾನು ಹೇಳ್ತೀನಿ. ನನಗೆ ಆನೆಸ್ಟ್ಲಿ ಸಂಜನಾಗಿ ಕೂಡ ನಾನು ಒಂದು ವ್ಯಕ್ತಿಯ ಮನಸ್ಸಿಗೆ ಬೆಲೆ ಕೊಡುವಂಥ ಹುಡುಗಿ. ಸೊ ನನಗೆ ಮನೆ ಹೇಗೆ ಇರಲಿ, ಮನಸ್ಸು ಒಳ್ಳೆಯದಾಗಿರಬೇಕು. ನನಗೆ ಒಬ್ಬರು ಮನಸ್ಸು ಅಷ್ಟೊಂದು ಇಷ್ಟ ಆಯಿತು ಅಂದರೆ ಮನೆಯೆಲ್ಲ ಆರಾಮಾಗಿ ಬದಲಾಯಿಸ್ಬೋದು, ಅದರಲ್ಲೇನು ಸಮಸ್ಯೆ ಇಲ್ಲ. ಒಪ್ಕೊತೀನಿ, ಮನಸಾರೆ ಒಪ್ಕೊತೀನಿ. ಒಪ್ಕೋತೀರಾ? ಓಕೆ. ನೋಡಿ ಪ್ರಿಯ ವೀಕ್ಷಕರೇ, ಗಂಧದ ಗುಡಿಯ ಮನೆ ಇನ್ನೊಂದು ಯಾವುದಾದ್ರೂ ಇದ್ದರೆ ನಾವು ಚಂದನನ್ ಕರ್ಕೊಂಬಂದಿದ್ದೀವಿ, ನೀವು ಸಂಜನನ್ ಕರ್ಕೊಂಡೋಗಿ. ಡೈರೆಕ್ಟ್ ಆಫರ್, ಓಪನ್ ಆಫರ್ ಇದು. ವೈ ನಾಟ್? ಚಂದನಂಗೆ ಕಷ್ಟ ಆಯ್ತಾ? 4 ಜನ ಹುಡುಗರು, ಬರೀ ಹುಡುಗರು ಇದ್ದರೆ ಆ ಮನೆನೇ ಒಂಥರ ಇರುತ್ತೆ, ಬರೀ ಗಂಡಸರು ಇದ್ದಿದ್ದ ಮನೆ ಒಂಥರ ಇರುತ್ತೆ. ಹೆಂಗಿತ್ತು ಸ್ಟಾರ್ಟಿಂಗ್ ಎಲ್ಲ? ಆ ಥರ ಸಮಸ್ಯೆ ಯಾವತ್ತೂ ಆಗೇ ಇಲ್ಲ. ಚಂದನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲೆಲ್ಲ ಆಗ್ತಿತ್ತು. ಅವಳು ಅಲ್ಲಿ ತುಂಬ ಸೊಫಿಸ್ಟಿಕೇಟೆಡಾಗಿ ಬೆಳೆದಿರೋಂಥ ಹುಡುಗಿ, ದೊಡ್ಡ ಚಿಕ್ಕಮಗಳೂರಲ್ಲಿ ಪ್ಲಾಂಟೇಷನ್ ಬಿಸ್ನೆಸ್ ಮ್ಯಾನ್ ಮಗಳು. ಸೊ ಈ ಥರ ಎಲ್ಲ ನೋಡೇ ಇಲ್ಲ ಅವಳ ಲೈಫಲ್ಲಿ. ಸೊ ಫಸ್ಟ್ ಟೈಮ್ ನೋಡಿದಾಗ ಯಾರಿಗೇ ಆಗಿರಲಿ ಕಷ್ಟ ಆಗುತ್ತೆ. ಪಾಪ ಚಂದನನ ಮನ್ಸು ಕೆಟ್ಟದಲ್ಲ, ಮನಸ್ಸಲ್ಲಿ ಯಾವುದು ಅಯ್ಯೋತು ಆ ಥರ ಏನೂ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವಳಿಗೆ ಸಡನ್ನಾಗಿ ಈ ಥರ ಲೈಫಲ್ಲಿ ಫೇಸ್ ಮಾಡೋದಕ್ಕೆ ಕಷ್ಟ ಅಂತೂ ಖಂಡಿತ ಆಯಿತು ಸ್ಟಾರ್ಟಿಂಗಲ್ಲೇ. ಬಟ್ ಇವಾಗ 3 ತಿಂಗಳಾಗಿದೆ, ಇವಾಗ ಅವಳಿಗೂ ಇದೆಲ್ಲ ಒಂಥರ ಡಿಫ್ರೆಂಟ್ ಅನಿಸ್ತಿದೆ. ಅವಳು ಇದರಲ್ಲೇ ಬೆರಗ್ತಾ ಇದ್ದಾಳೆ ಸ್ಲೋ ಆಗಿ, ಅದು ಗೊತ್ತಾಗ್ತಾ ಇದೆ ನಮಗೆ, ಕಥೆಲೂ ನೋಡ್ಬೋದು ನಾವು. ಹೋಗ್ತಾ ಹಾಗೆ ಈ ಜಾಗನ ತನ್ನದು ಅನ್ನೋ ಥರ ಫೀಲ್ ಮಾಡಿಕೊಂಡು ಒಂದು ದೊಡ್ಡ ಬದಲಾವಣೆ ತರ್ಬೋದು. ಅವಳು ಆರ್ಕಿಟೆಕ್ಟ್ ಬೇರೆ, ಸೊ ಆರ್ಕಿಟೆಕ್ಚರ್ ಓದ್ಬಿಟ್ಟು ಯಾವುದೋ ಮನೆ ಕಟ್ಸ್ಬೇಕು ಅನ್ನೋ ಕನಸಿದ್ದಾರೆ. ವೈ ನಾಟ್ ದಿಸ್ ಹೌಸ್? ಈ ಮನೆಯೇ ಮತ್ತೆ ನೋಡಿ ಹೆಂಗಿದೆ ಎಲ್ಲ, ಇಲ್ಲೆಲ್ಲ ಸ್ವಲ್ಪ ರೆನೋವೇಷನ್ಸ್ ಮಾಡಿಸಿ ಅಥವಾ ಫುಲ್ ಎಲ್ಲ ಡಿಮಾಲಿಷ್ ಮಾಡಿಸಿ ಮತ್ತೆ ಕಟ್ಸೋಣ. ಡೆಮಾಲಿಷ್ನ ಮತ್ತೆ ಬರ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಅದು ಹಾಗೆ ಆಡ್ತಾ ರಾಗ ನಳ್ತಾ ರೋಗ ಅಂತಾರಲ್ಲ. ಸೊ ಹಾಗೆ 1 ದಿನ 2 ದಿನ ಅಡ್ಜಸ್ಟ್ ಆಗಿಬಿಡ್ತಾರೆ ಆಮೇಲೆ. ಸೊ ಹಾಗೆ ಕೂಡ ಚಂದನನು ಈ ಮನೆಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅಡ್ಜಸ್ಟ್ ಆಗಲೇಬೇಕು, ಯಾಕಂದರೆ ಕರ್ಕೊಂಬಂದಿರೋದು ಯಾರು ಹೇಳಿ? ಹರಿ ಕರ್ಕೊಂಬಂದಿರೋದು. ಎಲ್ಲ ಸುಳ್ಳು ಹೇಳಿ, 101 ಸುಳ್ಳುಗಳು ಹೇಳಿ ಹರಿ ಇದ್ದದ ಕಡೆ ಡೋಂಟ್ ವರಿ, ಹರಿ ಇರೋ ಕಡೆನೇ ವರಿ. ಸೊ ಹಾಗಾಗಿ ಮಾತ್ರ ಹರಿಶ್ಚಂದ್ರ, ಬಟ್ ಹೇಳೋದೆಲ್ಲ ಸುಳ್ಳು. ಅಲ್ಲ ಸತ್ಯ ಸರ್. ನಮ್ಮಪ್ಪ ಏನು ಗೊತ್ತಾ, ಆ್ಯಕ್ಚುಲಿ ಏನಾಗಿದೆ ಅಂದರೆ ಹರಿಶ್ಚಂದ್ರ, ಈಗ ಮುತ್ತುರಾಜು, ಮಯೂರ, ಕಂಠೀರವ, ಹಾಗೆ ಹರಿಶ್ಚಂದ್ರ ಅಂತ ಇಟ್ಟರು ಸರ್. ಸತ್ಯ ಸೇರಿಸಿರ್ಲಿಲ್ಲ, ಸತ್ಯ ಸೇರಿಸ್ಕೊಂಡಿದ್ದು ನಾನು ಸೇರಿಸ್ಕೊಂಡೆ. ಸೊ ಅದಕ್ಕೆ ಜನಗಳು ಕನ್ಫ್ಯೂಸ್ ಆಗಿದೆ ಸತ್ಯ ಹರಿಶ್ಚಂದ್ರ ಅಂತ. ಬಟ್ ನನ್ನ ಹೆಸರು ಹರಿಶ್ಚಂದ್ರ. ಮತ್ತು ಇನ್ನೊಂದೇನೆಂದರೆ, ಅವಳು ಅಲ್ಲಿ ದೊಡ್ಡ ಮನೇಲಿ ಬೆಳೆದಿದ್ರು ಅವಳಿಗೆ ಬೇಕಾಗಿದ್ದಂಥ ಎಮೋಷ್ನಲ್ ಸಪೋರ್ಟ್, ಅಂಡರ್ಸ್ಟ್ಯಾಂಡಿಂಗ್, ಅದು ಯಾವುದೂ ಅವಳಿಗೆ ತನ್ನ ಫ್ಯಾಮಿಲಿ ಮೆಂಬರ್ಸಿಂದನೇ ಸಿಕ್ಕಿಲ್ಲ. ಫ್ಯಾಮಿಲಿಯವ್ರು ಏನು ಮಾಡಿದ್ದಾರೆ, ಯಾರೇ ಫ್ರೆಂಡ್ಸ್ ಇಟ್ಕೊಳ್ಳೋಕೆ ಬಿಟ್ಟಿಲ್ಲ. ಹಂಗಿರ್ಬೇಕಾದ್ರೆ ಈ ಮನೇಲಿ ಅವಳು ಬಂದು ಏನು ಅವಳಿಗೆ ಎಮೋಷ್ನಲ್ ಸಪೋರ್ಟ್ ಸಿಗ್ತಾ ಇದೆ, ಆ ಕನಸುಗಳಿಗೆ ಮೋಟಿವೇಶನ್ ಸಿಗ್ತಾ ಇದೆ ಇವರೆಲ್ಲರಿಂದ, ಅದು ಅವಳ ಲೈಫಲ್ಲಿ ತುಂಬಾ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅವಳಿಗೆ. ಸೊ ಹಾಗಾಗಿ ಅವಳಿಗೆ ಮನೆಯೂ ಸ್ವಲ್ಪ ಹತ್ತಿರ ಆಗ್ತಾ ಹೋಗ್ತಾ ಇದೆ ಇವೆನ್ಚುಲಿ.